ತುಂಬ ಅಂದರೆ ತುಂಬ ಕಷ್ಟ ಆಗ್ತದೆ ಹುಡುಗರಿಗೆ. ಸೊ ಅದಕ್ಕೆ ನೋಟಿಫಿಕೇಶನ್ಗೋಸ್ಕರ ಏನು ನಾವು ಈಗ ಹೋರಾಟ ಮಾಡ್ತಿದ್ವಿ, ಆ ಹೋರಾಟಕ್ಕೆ ಒಂದು ಟೆಲಿಗ್ರಾಮ್ ಇದು ಮಾಡಿ ಚಾನಲ್ ಮಾಡಿ ಜಾಯ್ನ್ ಆಗಿ. ಸೊ ಧಾರವಾಡದಲ್ಲಿ ನೀವು ಹೋರಾಟಕ್ಕೆ ಬರೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಯಾಕಂದರೆ ಆಸ್ಪೆಂಟ್ಸ್ ಇದ್ದಾರೆ ಮಾಡ್ತೀವಿ. ಬಟ್ ಬೆಂಗಳೂರಲ್ಲಿ ಪ್ರೊಟೆಸ್ಟ್ ಇದ್ದಾಗ ಅದೇನಂತ ನಾವು ಇನ್ಫಾರ್ಮ್ ಮಾಡ್ತೀವಿ. ಖಂಡಿತವಾಗಿ ನೀವೆಲ್ಲ ಸಪೋರ್ಟ್ ಮಾಡಿ. ಯಾಕೆ ಅಂತಂದರೆ ನೋಟಿಫಿಕೇಶನ್ ಡಿಲೇ ಆದಷ್ಟು ನಮ್ಮ ಏಜ್ ಲಿಮಿಟ್ ಕೂಡ ಕ್ರಾಸ್ ಆಗ್ತಾ ಇದೆ. ಬರೀ 5 ವರ್ಷ ಏಜ್ ಲಿಮಿಟ್ ಕೊಟ್ಟಿದ್ದಾರೆ, ಅದೇನು ಸಾಕಾಗಲ್ಲ. ಯಾಕಂದರೆ ಈಗ BC ಪಾಪ ಆಲ್ರೆಡಿ ಏನು ಕ್ರಾಸ್ ಆಗಿದೆ. ಬೇರೆ ನೋಟಿಫಿಕೇಶನ್ KS ಕೂಡ ಅಷ್ಟೇ, ತುಂಬ 400 ಪೋಸ್ಟ್ ವೇಕೆನ್ಸೀಸ್ ಇದೆ ನೆಕ್ಸ್ಟ್. ಈಗ ಅದನ್ನು ಫಿಲ್ ಮಾಡಬೇಕು, ಅದನ್ನು ಮಾಡ್ತಾ ಇಲ್ಲ. ಒಟ್ಟಾರೆ ಸರ್ಕಾರದಲ್ಲಿ 2 ಲಕ್ಷಕ್ಕೂ ಹೆಚ್ಚು 2,80,000 ಉದ್ಯೋಗ ಅಷ್ಟು ಕೂಡ ಭರ್ತಿ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ಅದಕ್ಕೆ ಆಸ್ಪಿರೆಂಟ್ಸ್ ಬರೀ ಲೈಬ್ರರಿ ಓದೋದ್ರ ಜೊತೆ ನೀವು ಕೂಡ ನಿಮ್ಮ ಡಿಮ್ಯಾಂಡ್ಸ್ ಏನಿದೆ, ನಿಮ್ಗೆ ಏನು ಸಮಸ್ಯೆಗಳಾಗ್ತದೆ ಅದ್ರ ಕುರಿತು ಒಂದಿಷ್ಟು ವಿಡಿಯೋಗಳನ್ನ ಕೂಡ ನಮಗೆ ಹಂಚ್ಕೊಡಿ. ಯಾಕಂದರೆ ನೆಕ್ಸ್ಟ್ ನಾವು ಹೋರಾಟಗಳನ್ನೆಲ್ಲ ವಿಡಿಯೋಗಳಿಗೆಲ್ಲ ಕೊಡ್ತೀವಿ. ನಿಮ್ಮ ಸಮಸ್ಯೆಗಳು ಏನೇನಿದ್ರು ಕೂಡ ನಮಗೆ ನಂಬರ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಬೆಂಗಳೂರಲ್ಲಿ ನಮ್ಮ ಹೋರಾಟಕ್ಕೆ ಖಂಡಿತವಾಗಿ ನೀವೆಲ್ಲ ಬರಬೇಕು. KSPS ಅಂತ ಟೆಲಿಗ್ರಾಮ್ ಒಂದು ಗ್ರೂಪ್ ಇದೆ, ಜಾಯ್ನ್ ಆಗಿ ಧಾರವಾಡ ಪ್ರೊಟೆಸ್ಟಲ್ಲಿ ಕಂಪ್ಲೀಟ್ ಅಪ್ಡೇಟ್ಸ್ ಎಲ್ಲ ಆಗ್ತದೆ. ಸೊ ಮತ್ತು ಬೆಂಗಳೂರಲ್ಲಿ ಕೂಡ ಪ್ರೊಟೆಸ್ಟ್ ಮಾಡಿದಾಗ ಸಾಕು ಅನ್ಸುತ್ತೆ. ಅದೇ ಅಂತ ಬೆಂಗಳೂರು ನೋಟಿಫಿಕೇಶನ್ ವಿಷಯದಲ್ಲಿ ಮೊದಲಿಗೆ ಆಸ್ಪೆಕ್ಟ್ ಫೋಕಸ್ ಆಗಬೇಕು. ಯಾಕಂದರೆ 3 ವರ್ಷದಿಂದ ಯಾವುದೇ ನೇಮಕಾತಿಗಳಾಗಿರ್ಬೋದು, PC ಆಗಿರ್ಬೋದು, PSC, ST, ಲೈಬ್ರರಿಗಳಿಗೆ ನಾವು ಓದೋದಾಗಿರೋದು ಯಾವುದೇ ನೇಮಕಾತಿಗಳನ್ನು ಮಾಡ್ತಾ ಇಲ್ಲ. ಇವತ್ತು ಕೂಡ ಸರ್ಕಾರ ಸಚಿವರಿಂದ ಭೇಟಿಯಾಗಿದೆ. ನಾವು ಹೇಳ್ತಾ ಇರೋದ್ರಿಂದ ಈ ವರ್ಷ ಕೂಡ ನಾವು ಯಾವ ನೇಮಕಾತಿ ಮಾಡಲ್ಲ, ಒಂದು ಸಿಚುವೇಶನ್ ಇದ್ದಾರೆ. ಸೊ ಲೈಬ್ರರಿಗಳಲ್ಲಿ ನಾವು ಬರೀ ಓದ್ತಾ ಕೂತ್ಕೊಳ್ಳೋದಾಗುತ್ತೆ. ಸ್ಟೇಟ್ ಗೌರ್ಮೆಂಟ್ ಓದೋದು ಅಷ್ಟೊಂದು ಗೊತ್ತಿದೆ. APSC ಬರೀ ಅಕಾರಣೆ ಆಗೋಗಿದೆ. CTA, PO, KS ಎಕ್ಸಾಮ್ಗಳು ಸ್ಕ್ಯಾಮ್ ಮಾಡಿದ್ದಾರೆ. ಸೊ ಅದಕ್ಕೆ ನೆಕ್ಸ್ಟ್ ನೋಟಿಫಿಕೇಶನ್ಸ್ಗಳಲ್ಲಿ ಇದೇ ರಿಫಾರ್ಮ್ಸ್ ಆಗಬೇಕು. ನೇಮಕಾತಿಗಳು ಎಷ್ಟು ದಿನಗಳು ಇವೆಂಟ್ ಆಗ್ತಾರೆ UPSC ಮತ್ತು KPSC ಕೂಡ ನಿರ್ದಿಷ್ಟ ಸಮಯದಲ್ಲಿ ನೋಟಿಫಿಕೇಶನ್ ಬರೋದಾಗುತ್ತೆ, ರಿಸಲ್ಟ್ ಬರೋದು. ಅದ್ರ ಕುರಿತಾಗಿ ಒಂದು ಬೆಂಗಳೂರು ದೊಡ್ಡ ಮಟ್ಟದ ಬೃಹತ್ ಹೋರಾಟದಲ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಧಾರವಾಡ ಹೋರಾಟದಿಂದ ನಿರ್ಧಾರ ಮಾಡಿ. ಸೊ ಎಲ್ಲ ಸಾಧ್ಯ ಆದ ಖಂಡಿತವಾಗಿ ಸಪೋರ್ಟ್ ಮಾಡಿ. ಅದ್ರ ಜೊತೆ KSPS ಟೆಲಿಗ್ರಾಮ್ ಗ್ರೂಪ್ ಇದೆ, ಜಾಯ್ನ್ ಆಗಿ ನಿಮಗೆ ಹೋರಾಟದ ರಿಫಾರ್ಮ್ಸ್ ನಿಮಗೂ ಏನಾದರೂ ಚಿಂತನೆ ಮಾಹಿತಿಗಳನ್ನು ಕಳಿಸ್ಕೊಡಿ. ಹೋರಾಟ KSPS ಅಂತ ಸರ್ಚ್ ಮಾಡಿ ಖಂಡಿತ ಥ್ಯಾಂಕ್ಸ್.